ಅನುದಿನದ ಪರಲೋಕ ಮನ್ನಾ ಜುಲೈ 24. ನೀತಿವಂತನ ಅತ್ಯಾಸಕ್ತಿಯುಳ್ಳ ವಿಜ್ಞಾಪನೆಯು ಬಹು ಬಲವಾಗಿದೆ. ಯಾಕೋಬ 5:16. ಪ್ರಾರ್ಥನೆಯ ಮೂಲಕ ಕರ್ತನೊಂದಿಗೆ ಸಂಬಂಧ ಇಟ್ಟುಕೊಳ್ಳುವುದಾದರೆ ನಮ್ಮ ದಿನನಿತ್ಯದ ವಹಿವಾಟಿನಲ್ಲಿ ಕರ್ತನ ಮೇಲ್ವಿಚಾರಣೆಯ ಬಗ್ಗೆ ನಮ್ಮ ವಿಶ್ವಾಸ ಹೆಚ್ಚುವುದು ಮತ್ತು ಕರ್ತನು ಮಾಡಿರುವ ಮಹಾ ಅಮೂಲ್ಯ ವಾಗ್ದಾನಗಳ ಬಗ್ಗೆ ನಮ್ಮ ನಂಬಿಕೆ ಹೆಚ್ಚುವುದು. ಕರ್ತನು ನಮ್ಮನ್ನು ಭೂತಕಾಲದಲ್ಲೂ ವರ್ತಮಾನ ಕಾಲದಲ್ಲೂ ನಡೆಸುತ್ತಿದ್ದಾನೆ ಎಂಬುವ ಅರಿವು ಅತಿ ಹೆಚ್ಚಾಗಿ ನಮಗೆ ಮನದಟ್ಟಾಗುವುದು. ಜೊತೆಗೆ ನಮ್ಮ ಎಲ್ಲಾ ಕ್ರಿಸ್ತೀಯ ಸಹೋದರರ ಬಗ್ಗೆ ಪ್ರೀತಿಯು ಹೆಚ್ಚಾಗುವುದು ಮತ್ತು ಅವರು ಆತ್ಮೀಕವಾಗಿ ಅಭಿವೃದ್ಧಿಯಾಗಲು ನಮ್ಮ ಕಾಳಜಿ ಹಂಬಲ ಹೆಚ್ಚಾಗುವುದು. ಪ್ರಾರ್ಥನೆಯು ಆತ್ಮೀಯ ವಿಷಯಗಳಲ್ಲಿ ಅಭಿವೃದ್ಧಿಯಾಗುವುದಕ್ಕೆ ಬಹಳ ಹತ್ತಿರವಿದ್ದು ಕಾರ್ಯನಿರತವಾಗಿರುವುದನ್ನು ಗುರುತಿಸಿ ದೇವರ, ಸಹೋದರ ಮತ್ತು ಮಾನವರ ಪರವಾಗಿ ಆತ್ಮೀಯ ಫಲಗಳನ್ನು ವೃದ್ಧಿಪಡಿಸುವುದು. ರಿಪ್ರಿಂಟ್ ನಂಬರ್ 2692. ಇಂದಿನ ಆಳವಾದ ಅಧ್ಯಯನಕ್ಕೆ ಎಲ್ರಿಗೂ ಸ್ವಾಗತ. ನಮ್ಮ ಜತೆ ಇವತ್ತು ಒಂದು ವಿಶೇಷವಾದ ಮೂಲ ಇದೆ. ಹೌದು, ಇದು ಜುಲೈ 24ರ ಡೇಲಿ ಹೆವೆನ್ಲಿ ಮನ್ನಾದಿಂದ ಬಂದಿದೆ. ಮತ್ತೆ ಇದು ಬೈಬಲ್ನ ಜೇಮ್ಸ್ 5:16ನೇ ವಚನವನ್ನ ಆಧರಿಸಿದೆ. ಅದರಲ್ಲಿ ನೀತಿವಂತನ ಆಸಕ್ತಿಯುಳ್ಳ ಪ್ರಾರ್ಥನೆಯು ಬಹಳವಾಗಿ ಸಾಧಿಸುತ್ತದೆ. ಹಾಗಾದ್ರೆ ಈ ಬಹಳವಾಗಿ ಸಾಧಿಸುತ್ತದೆ ಅಂದ್ರೆ ಅದರ ಅರ್ಥ ಏನು? ಈ ಮೂಲದ ಪ್ರಕಾರ ಆಕ್ಚುಲಿ ಈ ತರದ ಒಂದು ಉತ್ಕಟ ಪ್ರಾರ್ಥನೆಯಿಂದ ಆಗುವ ನಿರ್ದಿಷ್ಟ ಫಲಿತಾಂಶಗಳು ಏನು? ಬನ್ನಿ ಇದನ್ನ ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಮೂಲವು ಮೊದಲು ಹೇಳೋದು ಕರ್ತನೊಂದಿಗಿನ ಒಡನಾಟದ ಬಗ್ಗೆ ಅಲ್ವಾ? ಹೌದು, ಅದೇ ಮೊದಲನೇ ಪಾಯಿಂಟ್. ಅಂದ್ರೆ ದೇವರ ಜೊತೆ ಒಂದು ನಿರಂತರವಾದ ವೈಯಕ್ತಿಕವಾದ ಒಂದು ಸಂಬಂಧ ಇಟ್ಕೊಳ್ಳೋದು. ಇದು ಹೇಗೆ ಮುಖ್ಯ ಆಗುತ್ತೆ? ನೋಡಿ, ಮೂಲ ಹೇಳೋ ಪ್ರಕಾರ ಈ ಒಡನಾಟ ಅಂದ್ರೆ ದೇವರ ಜೊತೆಗಿನ ಆಳವಾದ ಸಂಬಂಧ ಅದು ನಮ್ಮ ದೈನಂದಿನ ಜೀವನದಲ್ಲಿ, ನಮ್ಮ ವ್ಯವಹಾರಗಳಲ್ಲಿ ದೇವರು ನಮ್ಮನ್ನ ನೋಡಿಕೊಳ್ಳುತ್ತಿದ್ದಾನೆ ಅನ್ನೋ ಒಂದು ದೃಢವಾದ ವಿಶ್ವಾಸವನ್ನ ಕೊಡುತ್ತೆ. ವಿಶ್ವಾಸ. ಹೌದು. ಇದು ಕೇವಲ ಒಂದು ನಂಬಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವನದ ಸಣ್ಣ ಸಣ್ಣ ವಿಷಯಗಳಲ್ಲೂ ದೇವರ ಒಂದು ಹಸ್ತಕ್ಷೇಪ, ಕಾಳಜಿ ಇದೆ ಅನ್ನೋ ಒಂದು ಭದ್ರತೆಯ ಭಾವನೆ. ಆ ಭದ್ರತೆಯ ಭಾವನೆ ಅದು ನೇರವಾಗಿ ದೇವರ ವಾಗ್ದಾನಗಳ ಮೇಲಿನ ನಂಬಿಕೆಗೇನಾದ್ರೂ ಸಂಬಂಧ ಇದೆಯಾ? ಯಾಕಂದ್ರೆ ಮೂಲದಲ್ಲಿ ಅತ್ಯಧಿಕ ಮಹಾನ್ ಮತ್ತು ಅಮೂಲ್ಯವಾದ ವಾಗ್ದಾನಗಳ ಬಗ್ಗೆನೂ ಹೇಳುತ್ತಲ್ವಾ? ಖಂಡಿತವಾಗಿಯೂ ಇದೆ. ಮೂಲ ಅದೇ ಹೇಳೋದು. ಅಂದ್ರೆ ಪ್ರಾರ್ಥನೆ ಅನ್ನೋದು ಕೇವಲ ನಾವು ಏನನ್ನೋ ಕೇಳ್ಕೊಳ್ಳೋದಲ್ಲ. ಅದು ದೇವರು ಕೊಟ್ಟಿಯೋ ಮಾತುಗಳಲ್ಲಿ, ಆತನ ಬದ್ಧತೆಗಳಲ್ಲಿ ನಮ್ಮ ನಂಬಿಕೆಯನ್ನ ಆಕ್ಚುಲಿ ಗಟ್ಟಿ ಮಾಡೋ ಒಂದು ಪ್ರಕ್ರಿಯೆ. ಸರಿ. ಇಲ್ಲಿ ಮುಖ್ಯವಾದ ಅಂಶ ಅಂದ್ರೆ ಪ್ರಾರ್ಥನೆ ಮಾಡೋದು ಅನ್ನೋ ಕ್ರಿಯೆಗೂ ಆ ವಾಗ್ದಾನಗಳ ಮೇಲಿನ ನಂಬಿಕೆ ಆಳವಾಗೋದಕ್ಕೂ ನೇರವಾದ ಸಂಬಂಧ ಇದೆ ಅಂತ. ಓಕೆ, ಅಂದ್ರೆ ಮೊದಲು ದೇವರ ಜೊತೆ ಸಂಬಂಧ, ಆಮೇಲೆ ಆತನ ವಾಗ್ದಾನಗಳಲ್ಲಿ ನಂಬಿಕೆ. ಇದರ ಜೊತೆಗೆ ಇನ್ನೊಂದು ವಿಷಯ ಅಂದ್ರೆ ದೇವರ ಮಾರ್ಗದರ್ಶನದ ಬಗ್ಗೆ ನಮ್ಮ ಅರಿವು ಜಾಸ್ತಿಯಾಗತ್ತೆ ಅಂತಲೂ ಮೂಲ ಹೇಳುತ್ತಲ್ವಾ? ಹಿಂದೆ ನಡೆದಿದ್ದು, ಈಗ ವೆಡಿತಿರೋದು ಎಲ್ಲದರ ಬಗ್ಗೆ. ನಿಖರವಾಗಿ ಅದೇ ಮುಂದಿನ ಹಂತ. ಪ್ರಾರ್ಥನೆ ಮಾಡ್ತಾ ಮಾಡ್ತಾ ನಮ್ಮ ಆಧ್ಯಾತ್ಮಿಕ ಸಂವೇದನೆ ಅಂದ್ರೆ ಸೆನ್ಸಿಟಿವಿಟಿ ಅದು ಜಾಸ್ತಿ ಆಗತ್ತೆ. ನಮ್ಮ ಜೀವನದಲ್ಲಿ ಹಿಂದೆ ನಡೆದ ಘಟನೆಗಳಲ್ಲಿ ಅಥವಾ ಈಗ ನಡೀತಾ ಇರೋ ಪರಿಸ್ಥಿತಿಗಳಲ್ಲಿ ದೇವರ ಕೈವಾಡ ಅಥವಾ ಆತನ ಮಾರ್ಗದರ್ಶನವನ್ನ ಗುರ್ತಿಸೋಕೆ, ಅದರ ಬಗ್ಗೆ ಯೋಚನೆ ಮಾಡೋಕೆ ಇದು ಪ್ರೋತ್ಸಾಹ ಕೊಡುತ್ತೆ. ಹೇಗೆ ಅಂದ್ರೆ ನಮ್ಮ ಜೀವನದ ದೊಡ್ಡ ಚಿತ್ರಣದಲ್ಲಿ ದೇವರ ಪಾತ್ರ ಏನೋ ಅನ್ನೋದನ್ನ ಹೆಚ್ಚು ಸ್ಪಷ್ಟವಾಗಿ ನೋಡೋಕೆ ಸಹಾಯ ಮಾಡುತ್ತೆ. ಇದು ನಿಜವಾಗ್ಲೂ ಆಳವಾದ ವಿಷಯನೇ. ಇಲ್ಲಿವರೆಗೂ ನಾವು ಮಾತಾಡಿದ್ದು ಒಡನಾಟ, ವಿಶ್ವಾಸ, ನಂಬಿಕೆ, ಮಾರ್ಗದರ್ಶನ, ಇದೆಲ್ಲ ಆಕ್ಚುಲಿ ವ್ಯಕ್ತಿ ಮತ್ತೆ ದೇವರ ನಡುವಿನ ಸಂಬಂಧಕ್ಕೆ ಸಂಬಂಧಿಸಿತು. ಹೌದು, ಲಂಬವಾದ ಸಂಬಂಧ. ಅದೇ. ಆದರೆ ಮೂಲವು ಇನ್ನೊಂದು ದಿಕ್ಕಿಗೂ ನಮ್ಮ ಗಮನ ತರುತ್ತಲ್ವಾ? ಅಂದ್ರೆ ಬೇರೆಯವರ ಮೇಲಿನ ಪ್ರೀತಿ. ಇದು ಹೇಗ್ ಬರುತ್ತೆ? ಹೌದು, ಇದು ಆಕ್ಚುಲಿ ಒಂದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಮೂಲದ ಪ್ರಕಾರ ಈ ತೀವ್ರವಾದ ಪ್ರಾರ್ಥನೆ ಇದೆಯಲ್ಲ, ಅದು ನಮ್ಮನ್ನ ಕೇವಲ ದೇವರ ಕಡೆಗೆ ಮಾತ್ರ ತಿರುಗಿಸೋದಿಲ್ಲ. ನಮ್ಮ ಸಹ ಮನುಷ್ಯರ ಕಡೆಗೂ ನಮ್ಮ ಗಮನ ಹೋಗುವಂತೆ ಮಾಡುತ್ತೆ. ಅಂದ್ರೆ ಅಡ್ಡಲಾದ ಸಂಬಂಧ. ಸರಿ. ನಿರ್ದಿಷ್ಟವಾಗಿ ಹೇಳೋದಾದ್ರೆ ಕ್ರಿಸ್ತನಲ್ಲಿರುವ ನಮ್ಮ ಸಹೋದರ ಸಹೋದರಿಯರ ಬಗ್ಗೆ ಪ್ರೀತಿ ಜಾಸ್ತಿ ಆಗುತ್ತೆ. ಅವರ ಒಳ್ಳೆತರ ಬಗ್ಗೆ, ಅವರ ಆಧ್ಯಾತ್ಮಿಕ ಬೆಳವಣಿಗೆ ಬಗ್ಗೆ ನಿಜವಾದ ಕಾಳಜಿ ಹುಟ್ಟುತ್ತೆ ಅಂತ ಮೂಲ ಹೇಳುತ್ತೆ. ಇದರಿಂದ ಗೊತ್ತಾಗೋದೇನಂದ್ರೆ ಪ್ರಾರ್ಥನೆ ಅನ್ನೋದು ಬರೀ ನಮ್ಮ ವೈಯಕ್ತಿಕ ಸಾಧನೆ ಅಲ್ಲ, ಅದಕ್ಕೆ ಒಂದು ಸಾಮುದಾಯಿಕ ಆಯಾಮ ಕೂಡ ಇದೆ. ಹಾಗಾದ್ರೆ ಇವೆಲ್ಲಾ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ವಿಶ್ವಾಸ, ನಂಬಿಕೆ,
ಮಾರ್ಗದರ್ಶನದ ಅರಿವು ಮತ್ತೆ ಈಗ ಈ ಇತರರ ಮೇಲಿನ ಪ್ರೀತಿ ಮೂಲವು ಇವುಗಳನ್ನೆಲ್ಲ ಸೇರಿಸಿ ಒಟ್ಟಾರೆಯಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಅಂತ ಕರೀತಾ? ಖಂಡಿತವಾಗಿಯೂ ಮೂಲ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳುತ್ತೆ. ಅಂತ ಹೇಳಿದ್ರೆ ಪ್ರಾರ್ಥನೆಯ ಫಲಿತಾಂಶ ಏನು ಅಂದ್ರೆ ಆಧ್ಯಾತ್ಮಿಕ ವಿಷಯಗಳಲ್ಲಿ ಪ್ರಗತಿ, ಆತ್ಮದ ಫಲಗಳಲ್ಲಿ ಪ್ರಗತಿ. ಆತ್ಮದ ಫಲಗಳು ಅಂದ್ರೆ ಆ ಪ್ರೀತಿ, ಸಂತೋಷ, ಸಮಾಧಾನ, ದಯೆ ಈ ತರಹದ ಗುಣಗಳು ನಮ್ಮಲ್ಲಿ ಬೆಳೆಯುತ್ತೆ ಅಂತ. ಓಕೆ. ಈ ಬೆಳವಣಿಗೆ ಅನ್ನೋದು ಮೊದಲು ದೇವರ ಜೊತೆಗಿನ ನಮ್ಮ ಸಂಬಂಧದಲ್ಲಿ, ಆಮೇಲೆ ನಮ್ಮ ಜೊತೆ ವಿಶ್ವಾಸಿಗಳ ಜೊತೆಗಿನ ಸಂಬಂಧದಲ್ಲಿ, ಮತ್ತೆ ಕೊನೆಗೆ ಎಲ್ಲ ಮನುಷ್ಯರ ಜೊತೆಗಿನ ನಮ್ಮ ಸಂಬಂಧಗಳಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ ಅಂತ ಮೂಲ ಪ್ರತಿಪಾದಿಸುತ್ತೆ. ಹಾಗಾಗಿ ಪ್ರಾರ್ಥನೆಯನ್ನ ಆಧ್ಯಾತ್ಮಿಕವಾಗಿ ಪಕ್ವವಾಗಲು ಒಂದು ಕೀ ಸಾಧನ ಅಂತ ನೋಡಲಾಗತ್ತೆ. ಸರಿ. ಹಾಗಾದ್ರೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ನಿರ್ದಿಷ್ಟ ಮೂಲ ಡೈಲಿ ಹೆವೆನ್ಲಿ ಮನ್ನಾ, ಈ ಉತ್ಕಟವಾದ ಪ್ರಾರ್ಥನೆಯನ್ನ ನಾವು ಬರೀ ಏನೋ ಕೇಳ್ಕೊಳ್ಳೋ ಒಂದು ಕ್ರಿಯೆಯಾಗಿ ನೋಡಬಾರ್ದು. ಖಂಡಿತ ಇಲ್ಲ. ಬದಲಿಗೆ ಅದು ನಮ್ಮಲ್ಲಿ ವಿಶ್ವಾಸ, ನಂಬಿಕೆ, ದೇವರ ದಾರಿಯ ಅರಿವು, ಬೇರೆಯವರ ಬಗ್ಗೆ ಪ್ರೀತಿ ಮತ್ತೆ ನಮ್ಮ ಸಂಪೂರ್ಣ ಆಧ್ಯಾತ್ಮಿಕ ಬೆಳವಣಿಗೆಯನ್ನ ಪೋಷಿಸುವ ಒಂದು ತುಂಬ ಶಕ್ತಿಯುತವಾದ ಪರಿವರ್ತನೆ ತರುವ ಅಭ್ಯಾಸ ಅಂತ ಚಿತ್ರಿಸುತ್ತೆ. ಹೌದು, ಅತ್ಯುತ್ತಮವಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ. ಮತ್ತು ಕೊನೆಯದಾಗಿ ನಮ್ಮ ಕೇಳುಗರು ಸ್ವಲ್ಪ ಯೋಚನೆ ಮಾಡ್ಲಿಕ್ಕೆ ಒಂದು ವಿಷಯವನ್ನ ಬಿಟ್ಹೋಗೋಣ. ಹೇಳಿ. ನಾವು ಶುರು ಮಾಡಿದ ವಚನ ಜೇಮ್ಸ್ 5.16 ಅದು ನೀತಿವಂತನ ಪ್ರಾರ್ಥನೆ ಬಹಳವಾಗಿ ಸಾಧಿಸುತ್ತೆ ಅಂತ ಒತ್ತಿ ಹೇಳುತ್ತೆ ಅಲ್ವಾ? ಹೌದು, ನೀತಿವಂತನ ಅಂತ ಇದೆ. ಹಾಗಾದ್ರೆ ಈ ಮೂಲವು ಪ್ರಾರ್ಥನೆ ಮಾಡೋ ವ್ಯಕ್ತಿಯ ನೀತಿವಂತಿಕೆ ಅನ್ನೋ ಸ್ಥಿತಿಗೂ ಅವರ ಪ್ರಾರ್ಥನೆ ಎಷ್ಟು ಪರಿಣಾಮಕಾರಿ ಅನ್ನೋದಕ್ಕೂ ನಡುವೆ ಇರೋ ಸಂಬಂಧದ ಬಗ್ಗೆ ಆಕ್ಚುಲಿ ಏನ್ ಹೇಳೋಕ್ ಪ್ರಯತ್ನಿಸ್ತಿರ್ಬೋದು. ಇದು ನಾವು ಇನ್ನಷ್ಟು ಆಳವಾಗಿ ಯೋಚನೆ ಮಾಡಬೇಕಾದ ವಿಷಯ.